एक अफसोस भरी खबर हम आप तक ला रहे हैं, जहां पर हम बात करें वार्ड नंबर 44 में ये छोटा सा बच्चा 6 साल का ये बच्चा है। क्या होगा कि आपका बच्चा आपके घर के बिल्कुल करीब में खेल रहा होगा और कई सारे लोग आसपास होंगे, लेकिन जंगली जानवर, जंगली कुत्ते, जो आवारे कुत्ते हैं, जिन्होंने बताया जा रहा है कि पागल कुत्ते हैं, जो इतनी बुरी तरीके से बच्चे को काट दिए हैं। अलग अलग जगहों पर इन कुत्तों ने हमला किया है। लड़के के माँ बाप ने खुले तौर पर बताया है कि ये लापरवाही है, लोकल एडमिनिस्ट्रेशन की लापरवाही है, यहाँ के इलेक्टेड रिप्रेजेंटेटिव की ये लापरवाही है। उन्होंने कहा कि बच्चा आसपास लोग थे बल्कि बच गया, वरना उनके हाथ से उनकी औलाद जा सकती है। उन्होंने सरकारी हॉस्पिटल में बच्चों को एडमिट करा दिया है, लेकिन बच्चे की कंडीशन आप देख सकते हैं, बैंडेज पैरों में, हाथों पे, हर जगह लगे हुए हैं। बहुत ही बुरा ये ब्रूटल अटैक हुआ। ये पहला अटैक नहीं है इस एरिया में। गुलबर्गा शहर के कई सारे जगहों पर अब फिर से वाइल्ड डॉग्स जो है बच्चों पर अपनी पकड़ नहीं छोड़ रहे हैं। हमारी दरखास्त कंटिन्यूसली इलेक्टेड रिप्रेजेंटेटिव से है, एमएलए मैडम कनीज फातिमा साहिबा से है, अलम प्रभु पाटिल से है, और यहाँ के डीसी फौज तरम जी के साथ साथ कॉर्पोरेशन कमिश्नर जी पर है कि जल्द से जल्द इस पर एक्शन लिया जाए, एक एक्शन प्लान बनाया जाए, ताकि कुत्तों को जो है उनको भी हर्ट ना हो, और जो कुत्ते पागल हो चुके हैं उनको कहीं और जो है छोड़ दिया जाए, क्योंकि बच्चों की जान बहुत ही प्रीशियस होती है, हर किसी की जान प्रीशियस होती है। तो प्लीज मैं आप लोगों से रिक्वेस्ट कर रहा हूँ कि इस वीडियो ज्यादा से ज्यादा शेयर करें, और आप खुद भी अगर आपके एरिया में इस तरह का मामला चल रहा हो तो कमेंट बॉक्स में जरूर डालें। दिस वीडियो स्पॉन्सर्ड बाय महालक्ष्मी ज्वेलर्स, मनु मल्टी स्पेशलिटी हॉस्पिटल, KBN यूनिवर्सिटी, शाहीन ग्रुप ऑफ इंस्टीट्यूशंस, सूरत खजाना, अल शरे ग्रुप ऑफ इंस्टीट्यूशंस, बेग न्यूरो साइकेट्री हॉस्पिटल, NK नीट इंस्टीट्यूट, एंड बाय अलीमी पब्लिक स्कूल। ನಮ್ಮ ಹುಡುಗಗೆ ಆಟ ಆಡತ್ತಿದ್ದು ಬೀದಿ ನಾಯಿ ಹುಚ್ಚು ನಾಯಿಗಳು ಒಂದು 4-5 ಸೇರಿ ಪೂರ ಕಚ್ಚಿದ್ದೇವೆ. ಎಲ್ಲಿ ಬೆಲ್ಲಿ ತೊಡೆಯಲ್ಲಿ, ಇಲ್ಲಿ ಟೊಂಕದಲ್ಲಿ, ಪೂರ ಎಲ್ಲ ಕಡೆಗೆ. ಏರಿಯಾದವರು ಯಾರು ಏನೂ ಮಾಡುತ್ತಿಲ್ಲ, ಕಾರ್ಪೊರೇಟರ್ ಆಗಲಿ MLA ಆಗಲಿ ಒಟ್ಟು ಯಾರು ಇದು ಮಾಡುತ್ತಿಲ್ಲ, ಕ್ರಮ ತಗೊಳ್ಳತ್ತಿಲ್ಲ. ಇದ್ರ 3ನೇ ಇನ್ಸಿಡೆಂಟು. ಇದು ಮೊದಲು 1-2 ಹುಡುಗರು ಕಡ್ದಿದ್ದೀವಿ. ಆ ಹುಡುಗರಿಗೆ ಭೀ ಮೊದಲು ಹೇಳಿದಾರೆ, ಯಾರು ಏನೂ ಆ್ಯಕ್ಷನ್ ತಗೋತಿಲ್ಲ. ಈಗ ಹಿಂಗಾದ್ರೆ ಹೆಂಗೆ ಮಾಡಬೇಕು ಎಂಬುದು ಗೊತ್ತಾಗ್ತಿಲ್ಲ. ಎಷ್ಟು ನಾಯಿ ಅಂದ್ರೆ ಸರ್, ಒಂದು 5 ನಾಯಿ ಇವೆ ಸರ್. 5 ನಾವೇ ಹುಚ್ಚು ನಾಯಿಗಳು ಡೈಲಿ ತಿರುಗುತ್ತವೆ ರೀ. ಅವು ಒಂದಾಗನ ಒಂದು ಹುಡುಗ ಕಡಿಲತ್ತವೆ ರೀ. ವಾರದಲ್ಲಿ ಒಂದು ಸಲ, ವೀಕ್ದಲ್ಲಿ ಒಂದೊಂದು ಸಲ ಕಡಿಯುತ್ತಿದೆ. ಅದಕ್ಕೆ ನೀವು ಸರ್ಕಾರದವ್ರು ಏನಾರೇ ಕ್ರಮ ತೊಗೋಬೇಕಂತ ನಾವು ಕೇಳೋದು. ನಮ್ಮ ಮಗು ಪೂರ ಪ್ರಾಣಾಪಾಯ, ಮಂದಿ ಜನ ಇದ್ದರಂತೆ ಇವನ್ನ ಉಳಿದಿದ್ದ ಮಗ, ಇಲ್ಕಂದರೂ ಉಳಿಯೋ ಸಾಧ್ಯನೇ ಇದ್ದಿದ್ದಿಲ್ಲ. ಅಷ್ಟು ಅಟ್ಯಾಕ್ ಮಾಡಿದ್ದೇವ್ರಿ 4 ನಾಯಿ ಕಲ್ತಿ. ಏನಿಲ್ಲ ರೀ, ಸರ್ಕಾರ ಅದು ಬೀದಿ ನಾಯಿ ಹುಚ್ಚು ನಾಯಿಗಳಿಗೆ ಒಂದು ಏನೋ ಕ್ರಮ ತೊಗೋಬೇಕು ಅಂತ ಹೇಳತ್ತದು. ನಮ್ಮ ಮತಕ್ಷೇತ್ರ ಅಲ್ಲಂ ಪ್ರಭು ಪಾಟೀಲ್ ಬರ್ತಾರೆ, MLA ರೀ. ಏರಿಯಾದ ಕಾರ್ಪೊರೇಟರ್ ಸಚಿನ್ ಶಿರ್ವಾಳ ಬರ್ತಾರೆ ರೀ. ಈ ಗಮನಕ್ಕೆ ಈ ಸಲ ಮೊದಲು ಭೀ ಕಂಪ್ಲೇಂಟ್ ಕೊಟ್ಟಿವಿ ರೀ. ಅವಾಗ ಏರಿಯಾದ ಕಾರ್ಪೊರೇಟರ್ಗೆ ಬೆಳೀವಿ, ಯಾರು ಬಂದು ಆ್ಯಕ್ಷನ್ ತೊಗೊಂಡಿಲ್ಲ ರೀ. ನತನ ಒಟ್ಟು ಯಾರು ಆ್ಯಕ್ಷನ್ ತೊಗೊಂಡಿಲ್ಲ ರೀ. 1 ತಿಂಗಳದಾಗ 3 ಸಲ ಆಯ್ತು ಸರ್. ಈಗ ಆಲ್ರೆಡಿ ಲಾಸ್ಟ್ ಟೈಮ್ ಇದ್ರ ಬಗ್ಗೆ ಒಂದು ಸಭೆ ಮಾಡಿದ್ರು, ಈ ಥರ ಮಕ್ಕಳಿಗೆ ನಾವು ನಾಯಿ ಕಸ್ದಪ್ಪ ಅಂತ. ಈ ಸಂದರ್ಭದಲ್ಲಿ ಏನು ಹೇಳ್ಬಯಸ್ತೀವಿ? ಏನು ಸರ್, ಯಾರು ಏನು ಇದನ್ನೇ ತೊಗೊಳತ್ತಿಲ್ಲ ಗಮನಕ್ಕೆ ರೀ. ಯಾರು MLA ಆಗಲಿ, ಕಾರ್ಪೊರೇಟರ್ ಆಗಲಿ, ಏರಿಯಾದವ್ರು ಆಗಲಿ, ಯಾರು ಒಟ್ಟು ಸರ್ಕಾರದವ್ರು ಒಟ್ಟು ಏನು ಇದನ್ನೇ ಮಾಡಕ್ಕೆ ತಯಾರಿಲ್ಲ ರೀ ಗಮನಕ್ಕೆ. ಹಿಂಗಾದ್ರೆ ಗರೀಬ್ ಹುಡುಗರು ಮಕ್ಕಳು ಅವು ಆಡ್ಬೇಕು ಹೆಂಗೋ, ಇದು ಮಾಡ್ಬೇಕು ಹೆಂಗೋ, ಯಾರು ಗಮನ ಸರ್ಕಾರದವ್ರು ಏನೋ ಕ್ರಮ ತೊಗೋಬೇಕು ರೀ ಇದ್ರದ್ದು. ಇದು ವಿದ್ಯಾನಗರ ಸರ್. ಈಗ ಡಾಕ್ಟರ್ ನೋಡ್ರಿ, ಅದು ಭಾಳ ಆಗಿದೆ. ಇನ್ನೂ ಟೀಚರ್ಸ್ ಟಾಕಿ ಹಾಕ್ಬೇಕಂದಾರ, ಒಂದು 3-4 ಟಾಕಿ ಹಾಕಬೇಕಂದಾರ. ಇವತ್ತೊಂದು ದಿನ ಅಡ್ಮಿಟ್ ಮಾಡ್ಕೊಂಡಾರ, 1-2 ಇಂಜೆಕ್ಷನ್ ಮಾಡ್ಯಾರ. 1 ಅವರ್ ಆಯ್ತು ರೀ ಈಗ ಬಂದು. ಕಂಡೀಷನ್ ಸ್ವಲ್ಪ ಉರಿ ಬಂದವ್ರಿ, ಸ್ವಲ್ಪ ಇದು ಆದ್ರೆ ಸ್ವಲ್ಪ ಹುಡುಗನ ಕಂಡೀಷನ್. ನಮ್ಮ ಹೆಸರು ರವಿ ರೀ, ನಾ ತಂದೆ ರೀ ಅವ್ರ ಮಗನ. ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬಾಯ್ ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಮನು ಮಲ್ಟಿ ಸ್ಪೆಷಲಿಟಿ ಹಾಸ್ಪಿಟಲ್, KBN ಯೂನಿವರ್ಸಿಟಿ, ಶಾहीन ग्रुप ऑफ इंस्टीट्यूशंस, सूरत खजाना, अल शरे ग्रुप ऑफ इंस्टीट्यूशंस, बेग न्यूरो साइकेट्री हॉस्पिटल, NK नीट इंस्टीट्यूट, एंड बाय अलीमी पब्लिक स्कूल।